ಕರೆಕ್ಟ್ ಹೊಡಿಯೋ. ನಾವು ನವಲ್ಗುಂದೊಳಗದೀವಿ. ಬಿದ್ದಿದ್ದೇನ್ಲಿಪ್ಪನ. ಈಗ ನಾವಿಲ್ಲಿಂದ ನವಲ್ಗುಂದ ಹೊಂಟಿವಿ. ಅಲ್ಲೂ ರಾಮಲಿಂಗ ಕಾಮಣ್ಣ ಅದಾನ. ಅಲ್ಲೂ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಹೋದ ವರ್ಷ ಭಾಳ ತ್ರಾಸ ಆಗಿತ್ತ. ಯಾಕಂದ್ರೆ ಮಾರ್ನಿಂಗ್ 10 ಗಂಟೆ ಹೋಗಿದ್ದೆ. ಅಲ್ಲಿ ಎಲ್ಲ ದರ್ಶನ ಮಾಡ್ಕೊಂಡು ಮನೆ ಹೋಗಾಕನ 8 ಗಂಟೆ ಆಗಿತ್ತ. ಸೊ ಈಗ 1:30 ಆಗಿದೆ ಟೈಮಿಂಗ್. ನೋಡೋಣ ಈಗೂ ಜನ ಭಾಳ ಇರ್ತಾರೋ ಏನು ಕಡಿಮೆ ಆಗಿರ್ತಾರೋ ಅಂತ ಕೆಲಸ. ಸೊ ಅಲ್ಲೇ ರಾಮಲಿಂಗ ಕಾಮಣ್ಣನ ದರ್ಶನ ಮಾಡ್ಕೊಂಡೆ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಸಾಕಾಗತ್ತೆ ನೋಡ್ದ ಸಾಕಾದವ್ರೈತೆ ಹೆಂಗೊಂದು. ಹೆಲ್ಮೆಟ್ ಹಾಕೊಂಡೆ ನಾ ಹಂಗೆ ಹಿಂದೆ ಕುಂದ್ಲ ನೋಡ್ರಿ ಗಾಳಿ ಹಾರ್ಬಿಟ್ಟ. ಇವಂದು ಏನಾಗಿಲ್ಲ, ಇವನು ಕುಂತ ಕೆಳ ನಾವು ಎಣ್ಣೆ ಹಚ್ಕೊಂಡಿಲ್ಲ ಕುಂತಾವು. ಹೊಡಿತಂತ ಹೋಗಮ್ಮ. ಮತ್ತೆ ಅಲ್ಲಿ ಹೊಡಿಯೋ ಕರೆಕ್ಟ್ ಹೊಡಿಯೋ. ಬೇಕ ನೀರ ನಾವು ನವಲ್ಗುಂದೊಳಗದೀವಿ. ಹೋದ ವರ್ಷಕ್ಕಿಂತನೂ ಸ್ವಲ್ಪ ಜನಸಂಖ್ಯೆ ಕಡಿಮೆ ಐತಿ. ಯಾಕಂದ್ರೆ ಈಗ 3:30 ಆಗೈತಲ್ಲ, ಈಗ ಬಿಸಿಲು ಸಿಕ್ಕಾಪಟ್ಟೆ ಇದಂತೆ ಕಡಿಮೆ ಇರ್ಬೋದು. ನಾವು ಅದ ಪ್ಲಾನ್ ಹಾಕೊಂಡ್ ಬಂದಿವಿ. ಯಾಕಂದ್ರೆ ಬಿಸಿಲು ಐತಿ, ಜನ ಇರಂಗಿಲ್ಲ ಅಂತ. ಬಟ್ ಈ ಕಡೆ ಮುಂದೆ ಜನ ಭಾಳ ಅದಾರ. ಆದ್ರೆ ಹೋದ ವರ್ಷ ಬಂದಿದ್ದಕ್ಕಿಂತ ಸ್ವಲ್ಪ ಕಡಿಮೆ ಇದಾರ. ನೋಡಿ ಇಲ್ಲಿ ತೋರಿಸ್ತೀನಿ. ನಮ್ಮ ಬ್ರದರ ಮತ್ತು ಶಂಕರ್ ಅವ್ರು ಬಂದಿದ್ದಾರೆ. ಈಗ ಈ ಕಡೆ ಎಲ್ಲ ನೋಡಿ ಈ ಕಡೆ ಖಾಲಿ ಐತಿ. ಅದ್ರ ಮುಂದಲ್ಲಿ ಜನಗಳು ಅದಾರ. ಬರ್ರಿ ಈಗ ಅಲ್ಲಿ ಹೋದ್ಮೇಲೆ ವಿಡಿಯೋ ತೋರಿಸ್ತೀನಿ. ಓಯ್ ಏನತ್ತ ಇದ್ ಮಾತ್ ಚಲೋ. ಹೋದ ವರ್ಷ ಅಲ್ಲಿ ಮಠ ಜನ ಇದ್ರ ನಡಕೆ ಮಾಡತ್ತಿದ್ ಗೊತ್ತಾ. ಈ ನಡಕ್ ಹಾಕ್ಯಾರಲ್ಲ ಕೆಬ್ಬಣದ ರಾಡ್ಗಳ, ಇದ್ರ ಮ್ಯಾಗಿಂದ ಜಿಗದ್ ಬರತ್ತಿದ್ರ. ಆಮ್ಯಾಗೇನ ಅಲ್ಲಿ ಕಿವ್ ಹಚ್ಚಿದ್ರ ಅಲ್ಲೇ ಇಲ್ಲಿ ನಡಕ್ ಬರತ್ತಿದ್ರಪ್ಪ. ನಿತ್ತ ಸಾಕಾಗ ಅಲ್ಲಿಂದ ದೂರಿಂದ ಕೈ ಮುಗಿದ ಅವ್ರಿಗೆಲ್ಲ ಕರ್ಕೊಂಡ್ ಹೋದ ಮಾರ. ಇವತ್ ಯಾಕೋ ಓಪನ್ ಐತ್ ಮತ್ತ. ಅಂದ್ರ ಜನ ಕಡಿಮೆ ಅದಾರ, ಬಿಸಿಲು ಐತೆ ಅಂತ ಇರ್ಬೇಕ. ಸೊ ಪ್ಲಾನ್ ಚೇಂಜ್ ಮಾಡಿದೀವಿ. ಈ ಕ್ಯೂ ಒಳಗೆ ಹೋದ್ರ 4 ತಾಸು ಆಗ್ತಿತ್ತು. ಅದಕ್ಕೆ ಪ್ಲಾನ್ ಚೇಂಜ್ ಮಾಡಿದ್ವಿ. ಅಂದ್ರೆ ವಿಶೇಷ ದರ್ಶನ ಹೇಳತ್ತಾರಂತ, ಅಲ್ಲಿಂದ ನಾವು ಹೋಗ್ಬೇಕಂತ ಪ್ಲಾನ್ ಮಾಡಿವಿ. ಒಬ್ಬೊಬ್ರಿಗೆ 200 ರೂಪಾಯಿ ಅಂದ್ರೆ ಏನ್ ಮಾಡಕ್ಕಾಗಿಲ್ಲ. ಇಲ್ಲ 5 6 ತಾಸು ವೇಟ್ ಮಾಡ್ಬೇಕು. ಸುಮ್ಮನೆ ಪ್ರಾಬ್ಲಮ್ ಆಗ್ತೈತಿ, ಬ್ಯಾಡ ಅಂತೆ. ಅದ ಪ್ಲಾನ್ ಮಾಡ್ಕೊಂಡೆ 200 ರೂಪಾಯಿ ಕೊಟ್ಟು ವಿಶೇಷ ದರ್ಶನ ಕೊಂಡೇವಿ. ಬಾಸ್ ದೇವಮ್ಮ ಹುಲ್ಕೋಟಿ, ಸಾಕಿಲ್ ಹುಲ್ಕೋಟಿ ಅವರು ನಿಮ್ಮ ಸಂಬಂಧಿಕರು ವೇದಿಕೆ ಕೌಂಟರ್ ಬಲಗಡೆ ಬಂದು ಕಾಯಕ್ ಕುಂತಾರ. ತಾವೆಲ್ಲ ಇದ್ರು ಕೂಡ ಕೌಂಟರ್ ಬಲಗಡೆ ಬಂದು ಬರ್ಬೇಕಾಗಿರುವಂತೆ. ದೇವಮ್ಮ ಹುಲ್ಕೋಟಿ ಕೌಂಟರ್ ಬಲಬಾ. ಬಿದ್ದಿದ್ದೇನ್ಲಿಪ್ಪನ. ಇದೊಂದು ಹಿಡ್ಕೋ. ಡೈರೆಕ್ಟ್ 200 ರೂಪಾಯಿ ಕೊಟ್ಟು ಡೈರೆಕ್ಟ್ ದರ್ಶನ ಕೊಂಡೇವಿ. ಇನ್ನೂ 200 ರೂಪಾಯಿ ಕೊಟ್ರೆ ಹೊತ್ಕೊಂಡು ಹೋಗ್ತಾರೆ. ಅಲ್ಲೇಪ ಹಿಂಗ ಒಳಗ ಹೋಗೋದ್ ನಾವ್. ಮತ್ತಿದು ಹೊರ ಇದೆಲ್ಲ ಕ್ಯೂ ದಾಟ್ ಹೋದ್ರು ನಾವ್ 4-5 ತಾಸು ಆಯ್ತಿತ್ತನಪ್ಪ. ಜಾಸ್ತಿ ಆಗ್ತಿತ್ತು. ಚಲೋ ತೋರು ಮರ. ಮತ್ತೆ ಇಲ್ಲಿಂದ 50 ಕಿಲೋಮೀಟರ್ ದೂರ ಪ್ರಾಬ್ಲಮ್ ಆಗ್ತಿತ್ತು. ಕ್ಯೂನ ನೋಡಿಲ್ಲ ಹೆಂಗ
₹200 ಕ್ಯೂ ಅಡ್ಡಿಲ್ಲ ಮತ್ತೆ ಸೊ ಈಗ ನವಲಗುಂದೊಳಗ ರಾಮಲಿಂಗಜ್ಜಂದು ಅನ್ನಪ್ರಸಾದ ಆಯ್ತು ಅಲ್ಲಿ ಹೋದ ವರ್ಷ ಅನ್ನಪ್ರಸಾದ ತೊಗೊಂಡಿರ್ತಿಲ್ಲ ಜನ ಭಾಳ ಇತ್ತು ಇವತ್ತು ಸ್ವಲ್ಪ ಫ್ರೀ ಇತ್ತು ಅದಕ್ಕೋಸ್ಕರ ಅನ್ನಪ್ರಸಾದನು ತೊಗೊಂಡ್ವಿ ಇದು ಇವತ್ತು 2 ಸಲ ನಾವು ಅನ್ನಪ್ರಸಾದ ತೊಗೊಂಡ್ವಿ ಒಂದು ಮುಳುಮೂತ್ಲ ಕಾಮಣ್ಣ ಅಂದ ಮತ್ತು ಇಲ್ಲಿ ನವಲಗುಂದ ರಾಮಲಿಂಗ ಅಜ್ಜಂದೊಂದು ಈಗ ಅವ್ರ ತಮ್ಮನ ಕಡೆ ಹೊಂಟಿವಿ ಅವ್ರ ತಮ್ಮಗೂ ಒಂದು ಸ್ವಲ್ಪ ಕೈ ಮುಗಿದು ಇಲ್ಲಿಂದ ನಾವು ಹೋಗಕ್ಕೆ ಟ್ರೈ ಮಾಡ್ತೀವಿ ಬೈಕ್ ಮೇಲೆ ಅಡ್ಯಾಡಿ ಸಿಕ್ಕಾಬಿಟ್ಟು ಸುಸ್ತಾಗೈತೆ ನಮಗೀಗ ಯಾಕಂದ್ರೆ ಇವ್ರಿಗೂ ಚಕ್ರ ಬರೋದಿಲ್ಲ ಅದಕ್ಕೆ ಚಕ್ರ ಬರೋದು ಬೇಡ ಅಂತೇಗ ರೊಕ್ಕ ಪೇ ಮಾಡಕ್ಕೆ ಡೈರೆಕ್ಟ್ ಹೋದ್ವಿ ಎಂಟ್ರೆನ್ಸ್ ತೊಗೊಂಡ್ವಿ ಇಲ್ಲಾಂದ್ರೆ ಇನ್ನೂ ಅಲ್ಲೇ ಒಳಗೆ ಇರ್ತಿದ್ವಿ ನಾವು ಇನ್ನೂ 6 ಗಂಟೆ ಪಾಳೆ 6-7 ಗಂಟೆ ಪಾಳೆ ಬರ್ತಿತ್ತ ಅದಕ್ಕೆ ಬ್ಯಾಡ್ ಅಂತೇಗ ಒಂದು ₹200 ಪರ್ ಹೆಡ್ ಇತ್ತು ಕೊಟ್ಟಿಗೆ ಡೈರೆಕ್ಟ್ ದೇವ್ರ ದರ್ಶನ ಮಾಡೋದ್ವಿ ಇನ್ನೊಂದು 10ರಿಂದ 15 ನಿಮಿಷ ಒಳಗೆ ದೇವ್ರ ದರ್ಶನ ಆಯ್ತು ಹೌದಾ ಇಲ್ಲಿ ದೇವನು ತುಂಬೈತಂತ ಯಾರು ಕರ್ನ ಹೌದಾ ಇದ್ರು